ಜಿಎಸ್ಟಿ ತೆರಿಗೆ ಕಡಿತ ಬಳಿಕ ತುಪ್ಪದ ದರ ಇಳಿಕೆ ಮಾಡಿ ಜನರಿಗೆ ಸಂತಸ ನೀಡಿದ್ದ ಕೆಎಂಎಫ್ ಇದೀಗ ನಂದಿನಿ ತುಪ್ಪದ ದರ ಏರಿಸಿ ಒಮ್ಮೆಲೆ ಶಾಕ್ ಕೊಟ್ಟಿದೆ. ಅಲ್ಲದೆ ಪರಿಷ್ಕೃತ ದರ ಇಂದಿನಿಂದಲೇ ಜಾರಿ ಅಂತಾನೂ ಹೇಳಿದೆ. ದರ ಏರಿಕೆಯ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸದ್ದಿಲ್ಲದೆ ಜನರಿಗೆ ದರ ಏರಿಕೆಯ ಬರೆ ಎಳೆದ ಕೆಎಂಎಫ್. ರಾತ್ರೋರಾತ್ರಿ ನಂದಿನಿ ತುಪ್ಪ ಲೀಟರ್ಗೆ 90 ರೂಪಾಯಿ ಹೆಚ್ಚಳ. ಕೇಂದ್ರ ಸರ್ಕಾರ ಜಿಎಸ್ಟಿಯಲ್ಲಿ ಬದಲಾವಣೆ ಮಾಡಿದ್ದ ವೇಳೆ ಕರ್ನಾಟಕ ಹಾಲು ಒಕ್ಕೂಟ ಅಂದ್ರೆ ಕೆಎಂಎಫ್ ಹಾಲಿನ ಉತ್ಪನ್ನಗಳ ಬೆಲೆಯನ್ನ ಕಡಿತಗೊಳಿಸಿತ್ತು. ಅದೇ ರೀತಿ ತುಪ್ಪದ ದರವನ್ನ ಇಳಿಕೆ ಮಾಡಿ ಜನರಿಗೆ ಸಿಹಿ ಹಂಚಿದ್ದ ಕೆಎಂಎಫ್ ಇದೀಗ ದಿಢೀರ್ ನಂದಿನಿ ತುಪ್ಪದ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ. ಆ ಮೂಲಕ ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದೆ. ನಂದಿನಿ ತುಪ್ಪದ ದರವನ್ನ ಪ್ರತಿ ಲೀಟರ್ಗೆ 90 ರೂಪಾಯಿ ಏರಿಕೆ ಮಾಡಿ ಬೇಡಿಕೆ ಹೆಚ್ಚಾಗ್ತಿರೋದಕ್ಕೆ ಹಾಗೇನೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಿಂದಾಗಿ ಇದು ಅನಿವಾರ್ಯ ಅಂತ ಸಮಜಾಯಿಸಿ ನೀಡುತ್ತಿದೆ. ನಾವು ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ಏನಿದೆ ತುಪ್ಪ ದರವನ್ನು ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆಜಿ ತುಪ್ಪಕ್ಕೆ ನಾವು 700 ರೂಪಾಯಿಗಳನ್ನು ಪರಿಷ್ಕರಣೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು 2025 ಏಪ್ರಿಲ್ 1ರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು 4 ರೂಪಾಯಿಗಳನ್ನು ಸರ್ಕಾರ ಏನು ಏರಿಕೆ ಮಾಡಿತು ಅಷ್ಟು ದರವನ್ನು ನಾವು ರೈತರಿಗೆ ಹಾಲು ಉತ್ಪಾದಕರಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾ ಇದ್ದೀವಿ. ಸೊ ನಿರಂತರವಾಗಿ ಏಪ್ರಿಲ್ 25ರಿಂದನೂ ಕೂಡ ನಾವು ಇಲ್ಲಿವರೆಗೂ ಅದೇ ದರವನ್ನು ಕಾಯ್ಕೊಂಡು ಬಂದಿರೋದು ಮತ್ತು ರೈತರು ಏನಿದ್ದಾರೆ ಹಾಲು ಉತ್ಪಾದಕರು ಅವರು ಉತ್ಪಾದನೆ ಮಾಡುವ ಹಾಲಿಗೆ ನ್ಯಾಯಯುತ ಬೆಲೆ ಸಿಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿರೋದ್ರಿಂದ ನಾವು ಅಷ್ಟು ದರವನ್ನು ಯಾವುದೇ ಒಕ್ಕೂಟಗಳಿಗಾಗಲಿ ಮತ್ತು ಫೆಡರೇಷನ್ಗೂ ಪಾಸ್ ಆನ್ ಮಾಡಿಲ್ಲ, ನೇರವಾಗಿ ರೈತರು ಕೊಡ್ತಾ ಇದ್ದೀವಿ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಹಾಲಿನ ದರ ಏರಿಕೆ ಮಾಡಿದ್ದ ಕೆಎಂಎಫ್ ಬಳಿಕ ದೇಶಿ ಹಾಲಿನ ದರವನ್ನ ಕೂಡ ಏರಿಕೆ ಮಾಡಿತ್ತು. ಇದೀಗ ದಿಢೀರ್ ಅಂತ ತುಪ್ಪದ ದರವನ್ನ ಕೂಡ ದುಪ್ಪಟ್ಟು ಮಾಡಿದೆ. ಸದ್ಯ ಜಿಎಸ್ಟಿ ಕಡಿತಕ್ಕೂ ಮೊದಲು ಲೀಟರ್ಗೆ 650 ರೂಪಾಯಿ ಇದ್ದ ತುಪ್ಪಿನ ದರ ಜಿಎಸ್ಟಿ ಕಡಿತದ ಬಳಿಕ 610 ರೂಪಾಯಿಗೆ ಇಳಿಕೆಯಾಗಿತ್ತು. ಆದ್ರೆ ಇದೀಗ 1 ಲೀಟರ್ ತುಪ್ಪದ ದರ ಮತ್ತೆ 700 ರೂಪಾಯಿಗೆ ಜಿಗಿತ ಕಂಡಿದೆ. ನಂದಿನಿ ತುಪ್ಪದ ದರ ಎಷ್ಟಿದೆ? ಪ್ರಮಾಣ 50 ml ಹಿಂದಿನ ದರ 42 ರೂಪಾಯಿ, ಈಗಿನ ದರ 47 ರೂಪಾಯಿ. 100 ml ಹಿಂದಿನ ದರ 70 ರೂಪಾಯಿ, ಈಗಿನ ದರ 80 ರೂಪಾಯಿ. ಹಾಗೇನೆ 200 ml 141 ರೂಪಾಯಿ, ಈಗಿನ ದರ 160 ರೂಪಾಯಿ. 500 ml ಹಿಂದಿನ ದರ 314 ರೂಪಾಯಿ, ಈಗಿನ ದರ 360 ರೂಪಾಯಿ. 1 ಲೀಟರ್ 610 ರೂಪಾಯಿ ಹಿಂದಿನ ದರ, ಈಗಿನ ದರ 700 ರೂಪಾಯಿ. 5 ಲೀಟರ್ ಹಿಂದಿನ ದರ 3120 ರೂಪಾಯಿ, ಈಗಿನ ದರ 3570 ರೂಪಾಯಿ. ಹೀಗೆ ಸದ್ಯ ಜಿಎಸ್ಟಿ ಕಡಿತದ ಬಳಿಕ ತುಪ್ಪದ ದರ ಕೊಂಚ ಇಳಿಕೆ ಕಂಡಿದ್ದರಿಂದ ಜನರು ಕೂಡ ಖುಷಿಯಾಗಿದ್ರು. ಆದ್ರೆ ಇದೀಗ ಮತ್ತೆ ಇಂದಿನಿಂದ ದಿಢೀರಂತ ನಂದಿನಿ ತುಪ್ಪದ ದರ ಏರಿಕೆ ಮಾಡಿರುವುದಕ್ಕೆ ಜನರಿಂದ ಕೂಡ ಅಸಮಾಧಾನ ವ್ಯಕ್ತವಾಗಿದೆ. ಅದೇನೇ ಇರಲಿ, ಜಿಎಸ್ಟಿ ಕಡಿತದಿಂದ ಸ್ವಲ್ಪವಾದರೂ ತುಪ್ಪ ತಿನ್ನಬಹುದು ಅಂತಿದ್ದ ಜನರಿಗೆ ಇದೀಗ ಡಬಲ್ ರೇಟ್ ಬಿಸಿ ತಟ್ಟಿದೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿ ಮಾಡಿ ತುಪ್ಪದ ಮಾರಾಟ ಶುರು ಮಾಡಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.